ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಹೈಕಮಾಂಡ್ ನನಗೂ ಹಾಗೂ ಸಿದ್ದರಾಮಯ್ಯನವರಿಗೂ ಏನೋ ಹೇಳಿದೆ, ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ, ಅವರು ಹೇಳಿರೋದನ್ನು ನಾವು ಪಾಲಿಸ್ತೀವಿ ಮತ್ತು ನಮ್ಮಿಬ್ಬರನ್ನೂ ಕೂಡ ಡೆಲ್ಲಿ ಕರ್ಸ್ಕೊಳ್ಳುತ್ತೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಹಾಗಾದರೆ ಹೈಕಮಾಂಡ್ ಏನೋ ಹೇಳಿದೆ ಅಂದ್ರಲ್ಲ, ಅದು ಏನದು? ಮತ್ತು ನೋಡಿ, ರಾತ್ರೋರಾತ್ರಿ ಹೋಗಿ ಡಿ ಕೆ ಶಿವಕುಮಾರ್ ರಾಜಣ್ಣ ಅವ್ರನ್ನ ಭೇಟಿ ಆಗ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ತಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಏನು ಮಾಡಲಿಕ್ಕೂ ರೆಡಿ ಇದ್ದಾರೆ, ಯಾರ ಹತ್ರ ಬೇಕಾದರೂ ಹೋಗ್ತಾರೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಮತ್ತು ಹೇಳಿದ್ದಾರೆ, ಮಂಗಳವಾರ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಅಂದರೆ ಕೇಂದ್ರ ಸಚಿವರನ್ನೆಲ್ಲ ಭೇಟಿ ಆಗಲಿಕ್ಕೆ ನೀರಾವರಿ ವಿಚಾರವಾಗಿ. ಮೋದಿಯವ್ರನ್ನೂ ಭೇಟಿ ಆಗಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಅವರು ಒಂದೇ ಸಮಯಕ್ಕೆ ಎರಡೂ ಧ್ರುವಗಳನ್ನ ಆಟ ಆಡ್ತಾ ಇದ್ದಾರೆ. ಒಂದು ಕಡೆ ಪಕ್ಷದೊಳಗೆ ತಮ್ಮ ವಿರುದ್ಧ ಧ್ರುವದಲ್ಲಿರೋರನ್ನೂ ಅಪ್ರೋಚ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಿರೋಧ ಪಕ್ಷದ ಪರಮೋಚ್ಚ ನಾಯಕರ ಬಳಿಯೂ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಇದೆಲ್ಲದರ ನಡುವೆ ಹೈಕಮಾಂಡ್ ಏನೋ ಹೇಳಿದೆ ಅಂದ್ರಲ್ಲ, ಅದೇನದು? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ನಡೆ ಬಹುಶಃ ನಾನು ನೋಡಿದ ಹಾಗೆ ಕಳೆದ 20-25 ವರ್ಷಗಳ ರಾಜಕಾರಣದಲ್ಲಿ ಈ ಲೆವೆಲ್ಗೆ ಹೋಗಿ ಯಾರೂ ಪಾಲಿಟಿಕ್ಸ್ ಮಾಡಿರಲಿಲ್ಲ. ಅಂದರೆ ಎದುರಾಳಿಯನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂದರೆ ಅದಕ್ಕೂ ರೆಡಿ, ಚಿತ್ತು ಮಾಡಿಬಿಸಾಕ್ತಾರೆ. ಮತ್ತು ಅದೇ ರಾಜಕಾರಣಿಯ ಬಳಿ, ಅದೇ ಎದುರಾಳಿಯ ಬಳಿ ಹೋಗಿ ನಿಂತು ತಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಯಾವ ಲೆವೆಲ್ಲಿಗೂ ಇಳಿಲಿಕ್ಕೆ ರೆಡಿ ಆಗ್ತಾರೆ. ಹಾಗೂ ತಮ್ಮನ್ನು ಯಾರು ಜೈಲಿಗೆ ಕಳಿಸಿದ್ರು ಅಂತ ಆಪಾದನೆ ಮಾಡ್ತಾರಲ್ಲ, ಅವರ ಬಳಿಯೂ ಹೋಗ್ತಾರೆ, ಅವ್ರ ಜೊತೆನೂ ಮಾತಾಡ್ತಾರೆ, ಅವ್ರ ಜೊತೆಯೂ ವೇದಿಕೆ ಹಂಚ್ಕೋತಾರೆ. ಅಂದರೆ ನೋಡಿ, ಪಾಲಿಟಿಕ್ಸಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್. ಇವರ ಪಾಲಿಟಿಕ್ಸ್ ಹೇಗಂದರೆ ಕಲ್ಪನಾತೀತ. ನೀವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಯೋಚನೆ ಮಾಡಲಿಕ್ಕೆ ಸಾಧ್ಯನ? ಹೋಗಿ ರಾಜಣ್ಣನ ಮನೆಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅಂದರೆ ನೀವು ಥಿಂಕ್ ಮಾಡಿ, ಯಾರಾದರೂ ಇದನ್ನು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇತ್ತಾ? ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ನಡೆಗಳು ಯಾವ ರೀತಿ ಇದೆ ಅಂದರೆ ಒಂದು ರೀತಿ ಉಪೇಂದ್ರನ್ ಸಿನಿಮಾ ರೀತಿ ಇದೆ. ಅವರ ಸಿನಿಮಾದಲ್ಲೂ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಬರುತ್ತೆ, ಕ್ಲೈಮ್ಯಾಕ್ಸ್ ಹೆಂಗಾಗುತ್ತೆ, ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಡಿ ಕೆ ಶಿವಕುಮಾರ್ ಪಾಲಿಟಿಕ್ಸು ಕೂಡ ಅದೇ ರೀತಿ ಈಗ ಸಾಗ್ತಾ ಇದೆ. ನೋಡಿ, ಒಂದು ಕಡೆ ಅವರು ರಾಜಣ್ಣನ ಭೇಟಿ ಆದ್ರ ಅದೇ ದಿನ ಹೇಳ್ತಾರೆ, ಡೆಲ್ಲಿಗೆ ಹೋಗ್ತೀನಿ, ನಾನು ಕೇಂದ್ರ ಸಚಿವರನ್ನ ಭೇಟಿ ಆಗ್ತಾ ಇದ್ದೀನಿ, ನರೇಂದ್ರ ಮೋದಿಯವ್ರನ್ನೂ ಭೇಟಿ ಆಗ್ತೀನಿ, ಆಗುವಂಥ ಪ್ರಯತ್ನ ಮಾಡ್ತೀನಿ, ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವ್ರನ್ನೂ ಭೇಟಿ ಆಗ್ತೀನಿ ಅಂತಲೇ ರೆಡಿಯಾಗಿ ನಿಂತಿದ್ದಾರಲ್ಲ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು? ರಾಜಕೀಯ ಲೆಕ್ಕಾಚಾರ ಏನು? ಮತ್ತು ಹೈಕಮಾಂಡ್ ನಾಯಕರನ್ನೂ ಭೇಟಿ ಆಗ್ತೀವಿ ಅಂತಾರೆ. ಸಿದ್ದರಾಮಯ್ಯನವರು ನಾನು ಇಬ್ಬರೂ ಕೂಡ ಹೋಗ್ತೀವಿ, ಹೈಕಮಾಂಡೇ ಇಬ್ಬರನ್ನೂ ಕರ್ಸ್ಕೊಳ್ತೀವಿ ಅಂತ ಹೇಳಿದೆ. ಅದಷ್ಟೇ ಹೇಳಿರೋದಲ್ಲ, ಇಲ್ಲಿರೋದು ಪಾಯಿಂಟು. ಏನಂತಾರೆ ಅವರು? ಹೈಕಮಾಂಡ್ ನನಗೂ ಹಾಗೂ ಸಿದ್ದರಾಮಯ್ಯನವರಿಗೂ ಏನೋ ಹೇಳಿದೆ. ಏನು ಹೇಳಿದೆ ಹಾಗಾದರೆ? ಅಂಥದ್ದೇನು ಹೇಳಿದೆ? ನೋಡಿ, ಡಿ ಕೆ ಶಿವಕುಮಾರ್ ಅವರು ಹಾಗೆ ಹೇಳ್ತಿದ್ದಾರೆ ಅಂದರೆ, ಮೊನ್ನೆ ಸಿದ್ದರಾಮಯ್ಯನವರು ಯಾವಾಗ ಸದನದಲ್ಲಿ ನಿಂತು ಕೊಟ್ಟಂಥ ಕೆಲವು ಹೇಳಿಕೆಗಳು ಅವರಿಗೆ ಅರ್ಗಿಸ್ಕೊಳ್ಳೋಕ್ಕಾಗಿಲ್ಲ. ಮತ್ತು ಅವರಿಗೆ ಈ ವಿಷಯ ಜೀವಂತ ಇರಬೇಕಾಗಿದೆ. ಭಾಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮುಖ್ಯಮಂತ್ರಿ ಪಟ್ಟದ, ಕುರ್ಚಿ ಕಿತ್ತಾಟದ, ಅಧಿಕಾರ ಹಸ್ತಾಂತರದ ವಿಷಯ ಏನಿದೆ ಅದು ಜೀವಂತವಾಗಿರಬೇಕು. ಯಾವುದೇ ಕಾರಣಕ್ಕೂ ಅದು ಮರೆಯಾಗಬಾರ್ದು, ಡೈವರ್ಟ್ ಆಗಬಾರ್ದು. ಬೇರೆ ಯಾವ ಇಶ್ಯೂ ಬಂದು ಈ ಇಶ್ಯೂ ಡೈವರ್ಟ್ ಆಗಬಾರ್ದು. ಅದಕ್ಕೋಸ್ಕರ ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ, ಅದೇ ಹೆಡ್ಲೈನ್ ಆಗೋ ಥರ ನೋಡ್ಕೋತಾರೆ. ಬಹುಶಃ ಅದರ ಭಾಗವಾಗಿಯೇ ಈಗ ಹೈಕಮಾಂಡ್ ನಮಗೆ ಏನೋ ಹೇಳಿದೆ ಅಂದಿದ್ದವರು. ಏನು ಹೇಳಿದೆ ಅನ್ನೋದನ್ನು ಅವರು ಇವಾಗ ಹೇಳಲ್ಲ, ನಾಳೆನೂ ಹೇಳಲ್ಲ. ಯಾವಾಗ ಹೇಳ್ತಾರೆ ಹೇಳ? ತೀರ್ಮಾನ ಆದ ಮೇಲೆ ಅದೂ ಸಹ ಒಂದು ವೇಳೆ ತಾವು ಅಂದುಕೊಂಡಂಥ ತೀರ್ಮಾನ ಆಗದೆ ಹೋದರೆ, ಸಂಪೂರ್ಣವಾಗಿ ತಮಗೆ ವ್ಯತಿರಿಕ್ತವಾದಂಥ ತೀರ್ಮಾನ ಆದರೆ, ರಾಜಕೀಯವಾಗಿ ತನ್ನ ಮುಗಿಸುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋದು ಅನುಭವಕ್ಕೆ ಬಂದರೆ ಆಗ ಹೇಳ್ತಾರೆ ಹೈಕಮಾಂಡ್ ಹೇಳಿದ್ದ ಏನದು ಅಂತ. ಅಂದರೆ ಯಾವಾಗ ರಾಜಕೀಯವಾಗಿ ತಮ್ಮ ಅಸ್ತಿತ್ವಕ್ಕಾಗಿ ಅಂತಿಮ ಘಟ್ಟದ ಹೋರಾಟ ಕೇಳಿತಾರೆ, ಆಗ ಈ ರೀತಿಯ ಸ್ಟಫ್ಗಳು ಬೇಕಾಗುತ್ತೆ, ಇಂತಹ ವಿಷಯಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಬ್ಯಾಂಕ್ ಮಾಡಿ ಇಟ್ಕೊತಾ ಇದ್ದಾರೆ. ಮೊನ್ನೆ ಏನಂದರು ಡಿ ಕೆ ಶಿವಕುಮಾರ್ ಅವರು? ಒಪ್ಪಂದ ಆಗಿದೆ ಅಂತ ಹೇಳಿದ್ರು. ಹೌದು, ಒಪ್ಪಂದ ಆಗಿದೆ ಅಂದರು ಅವರು.
2.5 ವರ್ಷ ಅಂತ ಹೇಳಿಲ್ಲ, ಆದರೆ ಒಪ್ಪಂದ ಆಗಿದೆ ಅಂದರು. ಈ ಕಡೆ ಸಿದ್ದರಾಮಯ್ಯನವರು 2.5 ವರ್ಷ ಅಂತ ಯಾವ ಒಪ್ಪಂದವೂ ಆಗಿಲ್ಲ ಅಂತ ಹೇಳಿದರು. ಅದಕ್ಕೆ ರಿಯಾಕ್ಷನ್ ಆಗಿತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು. ಈಗ ಹೈಕಮಾಂಡ್ ಏನೋ ಹೇಳಿದೆ ಅಂದ್ರಲ್ಲ, ಅದು ಏನು ಅಂತ ಹೇಳ್ತಾರಂದ್ರೆ ಮುಂದೆ, ಇವಾಗಲ್ಲ, ನಾನು ಹೇಳಿದ್ನಲ್ಲ, ಅವರಿಗೆ ವ್ಯತಿರಿಕ್ತವಾದಂಥ ತೀರ್ಮಾನ ಪಕ್ಷದಲ್ಲಿ ಆದದ್ದೇ ಆದರೆ. ಈಗ ಹೈಕಮಾಂಡ್ ಮುಂದೆ 2 ಚೆಂಡಿದೆ. ಹೈಕಮಾಂಡ್ ಇಬ್ಬರನ್ನು ಕೂಡ ಕರ್ಸ್ಕೋತೀನಿ ಅಂತ ಹೇಳಿರೋದು ನಿಜವೇ. ಯಾಕಂದರೆ ಈವನ್ ಸಿದ್ದರಾಮಯ್ಯನವರು ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬೇಕು. ಸೊ ಅದಕ್ಕೆ ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ನನ್ನ ಮುಖ್ಯಮಂತ್ರಿ ಮಾಡಿ, ಸಚಿವ ಸಂಪುಟ ಪುನರ್ರಚನೆ ಆಗೋದೇ ಆದರೆ ನಾನು ಮುಖ್ಯಮಂತ್ರಿ ಆಗುವ ಮೂಲಕ ಆಗಬೇಕು ಅಂತೇಳಿ ಅವ್ರು ಪಟ್ಟಿಟ್ಕೊಂಡು ನಿಂತಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಇಳಿಸ್ಬೇಕು ಅಂತೇಳಿ. ಹೀಗಾಗಿ ಏನೋ ಒಂದು ತೀರ್ಮಾನ ಅಂತೂ ಆಗಲೇಬೇಕು. ಆ ತೀರ್ಮಾನ, ಏನೋ ತೀರ್ಮಾನ ಇದೆಯಲ್ಲ, ಆ ಏನೋ ತೀರ್ಮಾನವೇ ಡಿ ಕೆ ಶಿವಕುಮಾರ್ ಅವರ ಏನೋ ಹೇಳಿದೆ. ಒನ್ಸ್ ಅಗೇನ್ ನಿಮಗೆ ಇನ್ನೂ ಕ್ವಶನ್ ಮಾರ್ಕ್ ಇದ್ದರೆ ಏನು ಹೇಳಿದೆ ಅನ್ನೋದಕ್ಕೆ, ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಹೇಳ್ತಾರೆ, ಹೈಕಮಾಂಡ್ ನಮ್ಮನ್ನು ಕೂರಿಸ್ಕೊಂಡು ಹೇಳಿತ್ತು, ನಾವು ಅಧಿಕಾರ ಬದಲಾವಣೆಯನ್ನು ಮಾಡುವ ಆಲೋಚನೆಯಲ್ಲಿದ್ದೇವೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಇಬ್ಬರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿತ್ತು, ನನಗೆ ಭರವಸೆ ಕೊಟ್ಟಿತ್ತು ಅಂತ ಹೇಳ್ತಾರೆ ಮುಂದೆ. ಮತ್ತು ಮೊನ್ನೆ ಏನಂದರು, ಸಿದ್ದರಾಮಯ್ಯನವರು ಹಾಗೂ ನನ್ನ ನಡುವೆ ಒಪ್ಪಂದ ಆಗಿರೋದು ಅಂತ ಹೇಳಿದ್ರು. ಅದಕ್ಕೂ ಮೊದಲೇನು ಹೇಳಿದರು, ಹೈಕಮಾಂಡ್ನ ಮಟ್ಟದಲ್ಲಿ 5-6 ಜನರ ನಡುವೆ ಆಗಿರುವಂತಹ ವ್ಯಾಪಾರದ ಗುಟ್ಟು ಅಂತ ಹೇಳಿದರು. ಮೊನ್ನೆ ಸಿದ್ದರಾಮಯ್ಯನವರು ಹಾಗೂ ನನ್ನ ನಡುವೆ ಅಂತ ಹೇಳಿದ್ರು. ಏನಾಗ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಇಶ್ಯೂನ ಜೀವಂತವಾಗಿಡಬೇಕು ಅನ್ನುವ ಭರದಲ್ಲಿ ಹೇಳಿಕೆಗಳನ್ನ ಕೊಡುವ ಜೊತೆಗೆ ಕೆಲವು ಹೇಳಿಕೆಗಳನ್ನ ಬ್ಯಾಂಕ್ ಮಾಡಿ ಇಟ್ಕೊತಾ ಇದ್ದಾರೆ. ಮುಂದೆ ಎಂತಹ ಸಂದರ್ಭ ಬಂದರೂ ಕೂಡ ಆಗ ರಾಜಕೀಯವಾಗಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಅಸ್ತ್ರಗಳನ್ನ ಈಗಲೇ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ನೋಡ್ತಾ ಹೋಗ್ತೀರಿ ನೀವು. ಯಾಕಂದರೆ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೂ ರಾಜಕೀಯವಾಗಿ ಬಹಳಷ್ಟು ಸವಾಲುಗಳಿದೆ. ಸಿದ್ದರಾಮಯ್ಯವ್ರಿಗಂತ ಸವಾಲಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗಿರೋದು 1-2 ಕೇಸ್ಗಳು. ಮೇಲ್ನೋಟಕ್ಕೆ ಈಗ ಅವರು ಅಧಿಕಾರ ರೂಢರಾಗಿದ್ದಾರೆ ನೋಡಿ. ಎಲ್ಲಿಯವರೆಗೂ ಅವರು ಅಧಿಕಾರದ ಕೇಂದ್ರ ಸ್ಥಾನದಲ್ಲಿರ್ತಾರೋ ಹಿ ಈಸ್ ಸೇಫ್. ಆದರೆ ಅಧಿಕಾರ ಕಳೆದುಕೊಂಡ ಮರುಕ್ಷಣ ಸಂಪೂರ್ಣ ಚಿತ್ರಣ ಬದಲಾಗ್ಬಿಡುತ್ತೆ. ಹಗ್ಗ ಎಲ್ಲ ಹಾವಾಗಿ ಪರಿವರ್ತನೆ ಆಗುತ್ತೆ, ಬೆಕ್ಕು ಹೋಗಿ ಹುಲಿ ಆಗುತ್ತೆ, ಪರಿಣಾಮಗಳು ಬೇರೆದೇ ರೀತಿಯಲ್ಲಿರುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ಹೇಳಿಕೆಗಳ ಮೂಲಕ ತಮ್ಮನ್ನು ತಾವು ಮುಂದೆ ರಾಜಕೀಯವಾಗಿ ಭದ್ರವಾಗಿಟ್ಕೊಳ್ಳಲಿಕ್ಕೆ ಬೇಕಾದಂತಹ, ರಾಜಕೀಯವಾಗಿ ಟಾರ್ಗೆಟ್ ಮಾಡಲಿಕ್ಕೆ, ಅಟ್ಯಾಕ್ ಮಾಡಲಿಕ್ಕೆ, ಇಶ್ಯೂಗಳನ್ನ ಹುಟ್ಟಾಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊತಾ ಇದ್ದಾರೆ. ಅದನ್ನು ಬಿಟ್ಬಿಟ್ಟು ಇಲ್ಲಾಂದರೆ ಏನೋ ಹೇಳಿದ್ದಾರೆ, 5-6 ಜನರ ನಡುವಿನ ವ್ಯಾಪಾರದ ಗುಟ್ಟು, ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ, ಇಂಥ ಹೇಳಿಕೆಗಳ ಮೂಲಕವೇ ದಿನ ದುಡ್ತಾ ಹೋಗೋದಿಲ್ಲ ಅವರು. ಮತ್ತು ಯಾವುದೇ ತೀರ್ಮಾನಗಳನ್ನು ಮಾಡ್ತಾ ಇಲ್ಲ ನೋಡಿ ಅವರು. ಆದರೆ ಈ ರೀತಿಯ ಕಾರ್ಯತಂತ್ರ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ತಂದು ಕೊಡುತ್ತಾ, ಅಥವಾ ಕೇವಲ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಹೋಗ್ತೀರಾ? ಏನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬೋದಾ? ಸಿದ್ದರಾಮಯ್ಯನವರೇ ಮುಂದುವರಿಬೋದಾ? ಅಥವಾ ಇಬ್ಬರ ನಡುವೆ ಮೂರನೇವರು ಅಂಥೇಳಿ ಬೇರೆಯವರು ಯಾರು ಬಂದು ಸಿ ಎಂ ಆಗ್ಬೋದಾ? ಯಾರಾಗ್ಬೋದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.